ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇನ್ನೊಂದು ಕಥೆ ಅಥವಾ ಕನ್ನಡವನ್ನು ಓದೋಣ ಸುಲಭವಾಗಿರುವಂತಹ ಪಾಠ ಅಥವಾ ಕಥೆ ಅನ್ಬೋದು. ಇದನ್ನು ನಾನು StoryWeaver.org ಇಂದ ಆಯ್ಕೆ ಮಾಡ್ಕೊಂಡಿದ್ದೇನೆ. ಲೆವೆಲ್ 1 ಹೊಸದಾಗಿ ಕನ್ನಡ ಕಲಿಯೋರು ಅಥವಾ ಚಿಕ್ಕ ಮಕ್ಕಳು ಪ್ರೈಮರಿ ಆರ್ ಪ್ರೀ ಪ್ರೈಮರಿ ಲೆವೆಲ್ ಕನ್ನಡವನ್ನು ಸುಲಭವಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಅಥವಾ ಅಭ್ಯಾಸ ಮಾಡೋಕ್ಕೆ, ಓದಲಿಕ್ಕೆ ಹಾಗೂ ಸ್ಟೋರಿ ಓದುವಂಥ ಕಥೆಗಳನ್ನು ಓದುವಂಥ ಅಭ್ಯಾಸ ಮಾಡಿಕೊಳ್ಳಿಕ್ಕೆ, ಕನ್ನಡ ಕಲಿಯೋದಕ್ಕೆ ಇದು ಸುಲಭವಾಗತ್ತೆ. ಈ ವೆಬ್ಸೈಟಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಹೀಗೆ ಬೇರೆ ಬೇರೆ ಲೆವೆಲ್ಗಳಿವೆ. ನಿಮಗೆ ಬೇಕಾದಂಗೆ ಲೆವೆಲ್ 1 ಇಂದ ಸ್ಟಾರ್ಟ್ ಮಾಡಿಕೊಂಡು ಮುಂದಿನ ಲೆವೆಲ್ಗೆ ಹೋಗ್ಬೋದು. ಇನ್ ದಿಸ್ ವಿಡಿಯೋ ಲೆಟ್ ಸ್ಟಾರ್ಟ್ ರೀಡಿಂಗ್ ಕನ್ನಡ. We can read stories and simple Kannada. I have chosen level 1 from StoryWeaver.org. You will get different languages in that. I have selected Kannada specifically for us. And level 1, in this we will read a Namma Mane story, or probably related to Namma Mane. Namma Mane is our house. Namma is our Mane's house. So such readings will help us to learn Kannada in a simpler way, also interesting way, in a story form. Kids will learn easily when it is in the form of story. Also, whoever is new to Kannada or whoever wishes to learn Kannada, it will help them as well. Let's start. Namma Mane, our house. They have given pictures also which will help us to visualize and understand through images as well. There's a girl here in front of the gate. She is explaining about her house. Iduve namma mane. This is our house. Iduve is this one. Namma, our mane's house. ನಮ್ಮ ಕುಟುಂಬವಿಡೀ ಇಲ್ಲಿಯೇ ವಾಸಿಸುತ್ತದೆ. ನಮ್ಮ ಅವರ್ ಕುಟುಂಬ ಇಸ್ ಫ್ಯಾಮಿಲಿ. ಇಲ್ಲಿ ಹಿಯರ್, ವಾಸಿಸು ಇಸ್ ಟು ಲಿವ್. ಅವರ್ ಫ್ಯಾಮಿಲಿ ಲಿವ್ಸ್ ಹಿಯರ್. ಇಲ್ಲಿ ನಮ್ಮ ಪಾದರಕ್ಷೆಗಳನ್ನು ತೆಗೆದು ಇಡುತ್ತೇವೆ. ಇಲ್ಲಿ ಇಸ್ ಹಿಯರ್. ನಮ್ಮ ಇಸ್ ಆರ್. ಪಾದರಕ್ಷೆ ಇಸ್ ಫುಟ್ವೇರ್. ತೆಗೆ ಇಸ್ ಟು ರಿಮೂವ್. ಇಡು ಇಸ್ ಟು ಕೀಪ್. Here we keep our footwear, or we leave our footwear here. She is explaining about her house, how it looks. ನಾವು ಕೈ ಕಾಲು ಮುಖ ತೊಳೆಯುವ ಜಾಗ ಇದು. ನಾವು we, ಕೈ is hand, ಕೈಗಳು is hands, ಕಾಲು is leg, ಕಾಲುಗಳು is legs, ಮುಖ face, ತೊಳೆ is to wash, ಜಾಗ place, ಇದು is this. This is the place where we wash our hand, leg and face. ನಾನು ನನ್ನ ಬಟ್ಟೆ ಬರಗಳನ್ನು ಇಲ್ಲಿ ತೂಗು ಹಾಕುತ್ತೇನೆ. ನನ್ನ ಮೈ, ನಾನು ಐ. ಬಟ್ಟೆ ಬರೆ is clothes. ಇಲ್ಲಿ here. ತೂಗು is to hang. ಹಾಕು is to keep. I hang my clothes here, or I keep my clothes here. ನನ್ನ ತಾತ ಅವರ ಕೋಲನ್ನು ಹೀಗೆ ಮೂಲೆಯಲ್ಲಿ ಇಡುತ್ತಾರೆ. ನನ್ನ ಮೈ, ತಾತ is grandfather. ಅವರ his. ಕೋಲನ್ನು, ಕೋಲು is stick. Here his walking stick they have shown. ಹೀಗೆ, this way. ಮೂಲೆ is corner. ಇಡು is to keep. My grandfather keeps his walking stick or stick in this corner, this way. ನಮ್ಮ ಚಾಪೆಗಳನ್ನೆಲ್ಲ ಈ ರೀತಿಯಲ್ಲಿ ಸುತ್ತಿ ಇಡುತ್ತೇವೆ. ಚಾಪೆ is carpet. ಈ ರೀತಿ, this way. ಇಲ್ಲಿ is here. ಸುತ್ತಿ is to roll. ಇಡು is to keep. We roll and keep our carpets in this way here. ನನ್ನ ಅಪ್ಪಾಜಿ ಅವರ ಮೋಟಾರ್ ಸೈಕಲ್ ಅನ್ನು ಹೊರಗಡೆ ನಿಲ್ಲಿಸುತ್ತಾರೆ. ನನ್ನ ಮೈ ಅಪ್ಪಾಜಿ ಫಾದರ್ ಅವರ ಹಿಸ್
Motorcycle is motorbike. ಹೊರಗಡೆ outside. ನಿಲ್ಲಿಸು is to keep. My father keeps his motorbike outside. ಆದರೆ ಅವರ ಹೆಲ್ಮೆಟ್ನ ಜಾಗ ಕಪಾಟಿನ ಮೇಲೆ. Here is the helmet. ಆದರೆ but helmet ಜಾಗ place. ಕಪಾಟು is cupboard or wardrobe. ಮೇಲೆ over. But the place for his helmet is on this cupboard. ನನ್ನ ತಾಯಿ ಮತ್ತು ಅಜ್ಜಿ ಅವರ ಸೀರೆ ಬಟ್ಟೆಗಳನ್ನೆಲ್ಲ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇಡುತ್ತಾರೆ. ಮೈ ತಾಯಿ ಮದರ್ ಮತ್ತು ಆ್ಯಂಡ್ ಅಜ್ಜಿ ಈಸ್ ಗ್ರ್ಯಾಂಡ್ ಮದರ್. ಅವರದೇ ಸೀರೆ ಸಾರಿ, ಬಟ್ಟೆ ಕ್ಲೋತ್ಸ್, ಪೆಟ್ಟಿಗೆ ಇಸ್ ಬಾಕ್ಸ್, ಭದ್ರ ಸೇಫ್, ಇಡು ಇಸ್ ಟು ಕೀಪ್. ಮೈ mom and grandmother, they keep their sari and clothes inside the box safely. ರುಚಿ ರುಚಿಯಾದ ಆಹಾರವೆಲ್ಲ ಅಡುಗೆ ಮನೆಯಲ್ಲಿ ತಯಾರಾಗುತ್ತದೆ. ರುಚಿ ರುಚಿ ಟೇಸ್ಟಿ ಆಹಾರ ಫುಡ್ ಅಡುಗೆ ಮನೆ ಕಿಚನ್ ತಯಾರಾಗುವಷ್ಟು ರೆಡಿ. Tasty food gets ready kitchen. ಚಳಿಗಾಲ ಬಂತೆಂದರೆ ಕಂಬಳಿ ಹೊರತೆಗೆಯುತ್ತೇವೆ. ಚಳಿಗಾಲ ವಿಂಟರ್ ಬಂತೆಂದರೆ when it arrives buys to arrive. ಕಂಬಳಿ is the blanket or the quilt. ಹೊರತೆಗೆ ಹೊರ is outside, ತೆಗೆ is to bring. ಹೊರತೆಗೆಯುತ್ತೇವೆ. We bring the quilt or the blanket outside when it is winter, as the winter arrives. ಸೆಕೆ ಆಯಿತೆಂದರೆ ನಾವು ಫ್ಯಾನ್ ಬಳಸುತ್ತೇವೆ. ಬಳಸು is to use. ಸೆಕೆ hot. ಆಯಿತು is to happen. If it is hot or in summer, we use fan. ಗಣ್ಯ ಅತಿಥಿಗಳು ಮನೆಗೆ ಬಂದಾಗ ನಾವು ಮೇಜು ಕುರ್ಚಿಗಳನ್ನು ಸಿದ್ಧಗೊಳಿಸುತ್ತೇವೆ. ಗಣ್ಯ ಇಂಪಾರ್ಟೆಂಟ್ ಅತಿಥಿ ಗೆಸ್ಟ್ ಮನೆ ಹೋಮ್. ಬಂದಾಗ when they come buys to come. ನಾವು we ಮೇಜು is table, kurchi is chair, siddha ready. We keep the table and chairs ready when important guests arrive at home. ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕು. ಆದಷ್ಟು ಬೇಗ ಬನ್ನಿರಿ. ನೀವೆಲ್ಲರೂ ನೀವು, ಎಲ್ಲರೂ ನೀವು ಇಸ್ ಯು, ಎಲ್ಲರೂ ಇಸ್ ಆಲ್, ಯು ಆಲ್. ಬರಬೇಕು need to come or you must come, you all need or you all must come. ಆದಷ್ಟು ಬೇಗ, ಬೇಗ is fast or immediately or quickly. ಬನ್ನಿರಿ is to you all need to come as early as possible. ಆದಷ್ಟು means as much as possible. That completes our story. Let's like or loved it smiley. Thank you. Also, thank you for watching the video. The next video will come up with another good story or reading. Let's see what is that in the next video. Thank you for watching.